ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳೇನು ಗೊತ್ತಾ? ಆಗಸ್ಟ್ ಮಾಸದಲ್ಲಿ ಗುರುಬಲ ಇರುವ 5 ಅದೃಷ್ಟವಂತ ರಾಶಿಗಳು ಯಾವುವು? 5 ಅದೃಷ್ಟವಂತ ರಾಶಿಗಳು ಆಗಸ್ಟ್ ಮಾಸದಲ್ಲಿ ಗುರುವಿನಿಂದ ಪಡೆಯುವ ಫಲಗಳೇನು? ಗುರುಬಲ ಬಂದ್ರೆ ಆ ವ್ಯಕ್ತಿಗೆ ಯಾವ ಫಲಗಳು ಸಿಗುತ್ತೆ? ಗುರುಬಲ ಇಲ್ಲದೇ ಇದ್ರೆ ಒಬ್ಬ ವ್ಯಕ್ತಿ ಎದುರಿಸುವ ಕಷ್ಟಗಳೇನು? ನೀವು ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಬಲ ಬಹಳ ಮಹತ್ವವಾದುದು ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಸ್ನೇಹಿತರೆ, ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಎಂದೇ ಕರೆಯಲ್ಪಡುವ ಗುರುವು ಜ್ಞಾನ, ಭಾಗ್ಯ, ಸಮೃದ್ಧಿ, ವಿವಾಹ ಮತ್ತು ಸಂತಾನದ ಕಾರಕನಾಗಿದ್ದಾನೆ. ಆತನನ್ನು ಬೃಹಸ್ಪತಿ ಎಂದು ಸಹ ಕರೆಯಲಾಗುತ್ತೆ. ಗುರುಬಲವಿರುವ ಜಾತಕನಿಗೆ ಅಥವಾ ರಾಶಿಗೆ ಜೀವನದಲ್ಲಿ ಬಹಳ ಸಕಾರಾತ್ಮಕ ಫಲಗಳು ಲಭಿಸುತ್ತೆ. ಸರಳವಾಗಿ ಹೇಳಬೇಕಂದ್ರೆ, ನಿಮ್ಮ ರಾಶಿಗೆ ಗುರುವಿನ ಆಶೀರ್ವಾದ ಸಿಗುವ ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯವೇ ಗುರುಬಲವಾಗಿರುತ್ತೆ. ಗುರುಬಲ ಚೆನ್ನಾಗಿದ್ರೆ ಆ ವ್ಯಕ್ತಿ ಯಾವೆಲ್ಲ ಫಲಗಳನ್ನು ಅನುಭವಿಸುತ್ತಾನೆ ಗೊತ್ತಾ? ಜಾತಕದಲ್ಲಿ ಎಷ್ಟೇ ದೋಷಗಳಿದ್ರೂ ಗುರುಬಲ ಬಂದಾಗ ಅವುಗಳ ಪ್ರಭಾವ ಕಡಿಮೆಯಾಗುತ್ತೆ. ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗಲು ಗುರುಬಲ ಅತ್ಯಗತ್ಯ. ಹಾಗೆಯೇ ದಂಪತಿಗಳಿಗೆ ಮಕ್ಕಳಾಗುವ ಸೌಭಾಗ್ಯವನ್ನು ಕರುಣಿಸುವವನು ಕೂಡ ಗುರುಗ್ರಹವೇ. ಇದರ ಜೊತೆಗೆ ಹಳೆಯ ಸಾಲಗಳು ತೀರುತ್ತವೆ ಹಾಗೂ ಸಿಲುಕಿಕೊಂಡಿದ್ದ ಹಣ ಕೈ ಸೇರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ. ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಸಿಗುತ್ತೆ. ಸಂಬಳ ಹೆಚ್ಚಾಗಲು ಹಾಗೂ ಉದ್ಯಮದಲ್ಲಿ ಲಾಭ ಸಿಗಲು ಕೂಡ ಗುರುಗ್ರಹವೇ ಕಾರಣವಾಗಿರುತ್ತೆ. ಈ ಎಲ್ಲಾ ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಸಮಾಜದಲ್ಲಿ, ಕಚೇರಿಯಲ್ಲಿ ನಿಮ್ಮ ಬೆಲೆ ಹೆಚ್ಚಾಗುತ್ತೆ. ಮಾನಸಿಕ ನೆಮ್ಮದಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ದ್ವಿಗುಣಗೊಳ್ಳುತ್ತೆ. ಒಂದು ವೇಳೆ ಗುರುಬಲ ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಗುರುಬಲ ಇಲ್ಲದ ಅವಧಿಯಲ್ಲಿ ಕೆಲಸಗಳಲ್ಲಿ ಅಡೆತಡೆಗಳು, ಧನನಷ್ಟ, ಮಾನಸಿಕ ತಲ್ಲಣ ಅಥವಾ ಮದುವೆ ಕಾರ್ಯಗಳು ವಿಳಂಬವಾಗಬಹುದು. ಇದಕ್ಕಾಗಿ ವ್ಯಕ್ತಿಗಳು ಕಠಿಣ ಪರಿಶ್ರಮ ಮತ್ತು ಸೂಕ್ತ ಧಾರ್ಮಿಕ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಜಕುಮಾರ ಎಂದೇ ಕರೆಯಲ್ಪಡುವ ಗುರುಗ್ರಹವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅಥವಾ ಗೋಚಾರ ಫಲದಲ್ಲಿ ಬಂದಾಗ ಅಲ್ಲಿಯವರೆಗೆ ಇದ್ದ ಎಲ್ಲಾ ಅಡೆತಡೆಗಳು ನಿವಾರಣೆಯಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತೆ. 2026 ಆಗಸ್ಟ್ ತಿಂಗಳಿನಿಂದ ಈ 5 ರಾಶಿಯವರಿಗೆ ಗುರುವಿನ ಸಂಪೂರ್ಣ ಆಶೀರ್ವಾದ ಸಿಗಲಿದೆ. ಹಾಗಾದ್ರೆ ಯಾವ 5 ಅದೃಷ್ಟವಂತ ರಾಶಿಯವರಿಗೆ ಗುರುಬಲ ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತೆ ಎಂಬುದನ್ನ ಒಂದೊಂದಾಗಿ ತಿಳಿಯೋಣ ಬನ್ನಿ. ಮೊದಲ ಅದೃಷ್ಟವಂತ ರಾಶಿ ಅಂದ್ರೆ ಅದು ಮಕರ ರಾಶಿ. ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಿನಿಂದ ಗುರುಬಲ ಅತ್ಯಂತ ಪ್ರಬಲವಾಗಿದೆ. ನೀವು ಅನೇಕ ತಿಂಗಳುಗಳಿಂದ ಬಹಳ ನೋವನ್ನು ಅನುಭವಿಸಿದ್ದೀರಿ ಎಂಬುದು ನಮಗೆ ಗೊತ್ತು. ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಆಗಸ್ಟ್ ಮಾಸದಲ್ಲಿ ಮುಕ್ತಿ ಸಿಗಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಬಯಸುವವರಿಗೆ ಇದು ಸುವರ್ಣ ದಿನಗಳು ಎಂದೇ ಹೇಳಬಹುದು. ಈ ವೇಳೆ ಅನೇಕ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗದ ಆಫರ್ಗಳು ನಿಮಗೆ ಹುಡುಕಿಕೊಂಡು ಬರಬಹುದು. ಹೊಸ ಹೂಡಿಕೆಯಿಂದ ಕೂಡ ಲಾಭ ಸಿಗುತ್ತೆ. ಈ ಸಂದರ್ಭದಲ್ಲಿ ವಿವಿಧ ಮೂಲಗಳಿಂದ ಆದಾಯಗಳು ಬರಲಿವೆ. ನಿಮ್ಮ ಹಳೆಯ ಬಾಕಿ ಸಾಲಗಳು ತೀರಿಸಲು ಈ ಸಮಯ ಬಹಳ ಸೂಕ್ತವಾಗಿರುತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಿದ್ದು ತಂದೆ ತಾಯಿಯ ಆರೋಗ್ಯ ಸುಧಾರಿಸಲಿದೆ. ಜೊತೆಗೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಕಟಕ ರಾಶಿ. ಆಗಸ್ಟ್ ಮಾಸದಲ್ಲಿ ಗುರುಬಲ ಪಡೆಯುವ ಮತ್ತೊಂದು ರಾಶಿ ಅಂದ್ರೆ ಅದು ಕಟಕ ರಾಶಿಯಾಗಿದೆ. ಕಟಕ ರಾಶಿಯವರೇ, ನಿಮಗೆ ಗುರುಬಲವು ಧನಲಾಭ ಮತ್ತು ಮಾನಸಿಕ ನೆಮ್ಮದಿಯನ್ನು ಹೊತ್ತು ತರಲಿದೆ. ಗುರುಕೃಪೆಯಿಂದಾಗಿ ನಿಮ್ಮ ಆಲೋಚನೆಗಳೆಲ್ಲ ಸಕಾರಾತ್ಮಕವಾಗಿ ಬದಲಾಗುತ್ತೆ. ಜೊತೆಗೆ ಸ್ವಂತ ಮನೆ ಕಟ್ಟುವ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು ಈ ಅವಧಿಯಲ್ಲಿ ನನಸಾಗುತ್ತೆ. ಆಸ್ತಿ ವಿವಾದಗಳಿದ್ರೂ ಈ ವೇಳೆ ಪರಿಹಾರವಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಸುವರ್ಣ ಸಮಯ ಎಂದೇ ಹೇಳಬಹುದು.
ಹೇಳಬಹುದು. ಈ ಸಮಯದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ ಪಡಿತೀರಿ. ಒಟ್ಟಾರೆ ಗುರುಬಲದಿಂದಾಗಿ ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಕೈಗೂಡಲಿವೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಸಿಂಹ ರಾಶಿ. ಸಿಂಹ ರಾಶಿಯವರೇ, ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಗುರುಗ್ರಹವು ಹೆಚ್ಚಿಸಲಿದ್ದಾನೆ. ಇದರಿಂದ ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಯೋಗವಿದೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಎಲ್ಲೆಡೆ ಮೆಚ್ಚುಗೆ ಸಿಗುತ್ತೆ. ದೊಡ್ಡ ಜವಾಬ್ದಾರಿಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ. ಕಲಾ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಬಹಳ ಒಳ್ಳೆಯದಾಗುತ್ತೆ. ಗುರುಬಲದಿಂದಾಗಿ ವಿದ್ಯಾರ್ಥಿಗಳಿಗೆ ಬಹಳ ಉನ್ನತವಾದ ಕೀರ್ತಿ ಸಿಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಈ ಸಮಯ ಅತ್ಯಂತ ಪ್ರಶಸ್ತವಾಗಿದೆ. ಗುರುಬಲ ಅಂದ್ರೇನೆ ಒಂದು ಶಕ್ತಿ. ಸಿಂಹ ರಾಶಿಯ ಅವಿವಾಹಿತರು ವಿವಾಹವಾಗದೆ ಕೊರಗುತ್ತಿದ್ರೆ ಚಿಂತಿಸಬೇಡಿ. ಈ ಆಗಸ್ಟ್ ನಂತರ ನಿಮಗೆ ಉತ್ತಮ ಜೀವನ ಸಂಗಾತಿ ಕೈ ಹಿಡಿಯಲಿದ್ದಾರೆ. ಪ್ರೇಮ ಜೀವನದಲ್ಲಿ ಮಧುರತೆ ತುಂಬಿರುತ್ತೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಮೀನರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯ ಅಧಿಪತಿಯೇ ಗುರು ಆಗಿರೋದ್ರಿಂದ ಈ ರಾಶಿಯವರಿಗೆ ಗುರುಬಲವು ದುಪ್ಪಟ್ಟು ಫಲಗಳನ್ನು ನೀಡುತ್ತೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಮ ರಾಶಿಯ ಮೇಲೆ ಗುರುವಿನ ವಿಶೇಷ ದೃಷ್ಟಿ ಇರೋದ್ರಿಂದ 5 ರಾಶಿಗಳಲ್ಲಿಯೇ ಮೀನ ರಾಶಿಯವರಿಗೆ ಹೆಚ್ಚಿನ ಅದೃಷ್ಟದ ಬೆಂಬಲ ಸಿಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. ಮೇಲಾಧಿಕಾರಿಗಳಿಂದ ಈ ವೇಳೆ ಪ್ರಶಂಸೆ ಸಿಗುತ್ತೆ. ಉದ್ಯೋಗದ ನಿಮಿತ್ತ ವಿದೇಶ ಪ್ರಯಾಣ ಮಾಡುವ ಯೋಗವಿದೆ. ನಿಮ್ಮ ಆರೋಗ್ಯ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಒಟ್ಟಾರೆ ಮೀನ ರಾಶಿಯವರಿಗೆ ಗುರುಬಲದಿಂದ ಭಾಗ್ಯೋದಯವಾಗಲಿದೆ. ಇನ್ನು ಕೊನೆಯ ರಾಶಿ ಕನ್ಯಾ ರಾಶಿ. ಆಗಸ್ಟ್ ಮಾಸದಲ್ಲಿ ಪ್ರಾರಂಭವಾಗುವ ಗುರುಬಲದಿಂದಾಗಿ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಏಕೆಂದರೆ ನೀವು ಮಾಡುವ ಯಾವುದೇ ಕೆಲಸದಲ್ಲೂ ವಿಜಯವನ್ನು ತಂದುಕೊಡುತ್ತೆ. ಇಲ್ಲಿಯವರೆಗೆ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಿದ್ರೆ ಇನ್ನು ಮುಂದೆ ಅವು ಸರಾಗವಾಗಿ ಪೂರ್ಣಗೊಳ್ಳಲಿವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಅವಧಿಯಲ್ಲಿ ಸಿಹಿ ಸುದ್ದಿ ಸಿಗುವ ಯೋಗವಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದ್ದು ಹೊಸ ಆದಾಯದ ಮೂಲಗಳು ತೆರೆಯಲಿವೆ. ಒಟ್ಟಾರೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಗಸ್ಟ್ ತಿಂಗಳಿನಿಂದ ಯಾವ 5 ರಾಶಿಯವರಿಗೆ ಗುರುಬಲ ಪ್ರಾರಂಭವಾಗುತ್ತೆ ಅಂತ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಪ್ರೀತಿ, ಪ್ರೇಮ, ಕೌಟುಂಬಿಕ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಡೈವರ್ಸ್ ಅಥವಾ ಯಾವುದೇ ಕಠಿಣ ಸಮಸ್ಯೆಗಳೇ ಇರಲಿ, ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂನ ಗುರುಗಳು ಫೋನ್ ಮೂಲಕವೇ ಶಾಶ್ವತ ಪರಿಹಾರ ನೀಡ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.